ನಮಸ್ತೆ. ಇವತ್ತು ಒಂದು ಒಳ್ಳೆಯ ವಿಷಯ. ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಾಗಿ ಏನಾದರೂ ಸಾಧಿಸಬೇಕಂದ್ರೆ ಪುಸ್ತಕಗಳು ತುಂಬ ಮುಖ್ಯವಾಗಿರ್ತವೆ. ಜ್ಞಾನವನ್ನು ಪಡ್ಕೋಬೇಕಾಗಿತ್ತು ಅಂದರೆ ಬುಕ್ಕುಗಳ ಮಹತ್ವ ಭಾಳ ತುಂಬ ಇಂಪಾರ್ಟ್ ಆಗಿದೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಬುಕ್ಕುಗಳು ತುಂಬಾ ನೌ ತುಂಬ ಉಪಯುಕ್ತಕರವಾದ ಬುಕ್ಕುಗಳು ಇದ್ದಾವೆ. ಅವುಗಳನ್ನು ಚೆನ್ನಾಗಿ ಓದಬೇಕು. ಓದೋದ್ರಿಂದ ನಿಮ್ಮದು ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ವೆರಿ ಇಂಪಾರ್ಟೆಂಟ್ ಬುಕ್ ಇದೆ, ಪ್ರಶ್ನೆಗಳಿಗಾಗಿ ಉತ್ತರಿಸಿ. ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿದೆ. ಇಂಗ್ಲೀಷ್ದಲ್ಲಿ ಕ್ವಶನ್ ಬೈ ಆನ್ಸರ್ಸ್, ಇನ್ನು ಕನ್ನಡದಲ್ಲಿ ಪ್ರಶ್ನೆಗಳಿಗೆ ಉತ್ತರವಾಗಿ. ಚೆನ್ನಾಗಿ ಬುಕ್ ಇದೆ, ಚೆನ್ನಾಗಿ ಓದಬೇಕು. ಈ ಬುಕ್ಕಿನಲ್ಲಿ ಪ್ರಥಮವಾಗಿ ಪರಿವಿಡಿಯಲ್ಲಿ ಮುಖ್ಯವಾಗಿ 3 ವಿಧಗಳಾಗಿ ಹೇಳಲಾಗಿದೆ. ಅದರಲ್ಲಿ ಟೋಟಲು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ಮೊದಲ ಹೆಜ್ಜೆಯಲ್ಲಿ ಮುಖ್ಯವಾಗಿ ಜನರ ಜಾಸ್ತಿ ಬೆರೆಯುವುದು. ಹೆಚ್ಚು ಜನರ ಅದರಲ್ಲಿ ಒಂದು 4 ನಿಯಮಗಳು ಹೇಳಿದ್ದಾರೆ. ಹೆಚ್ಚು ಜನರೊಂದಿಗೆ ಬೆರೆಯಿರಿ, ಹೆಚ್ಚು ಜನರೊಂದಿಗೆ ಬೆರೆಯಿರಿ, ಹೆಚ್ಚು ಜನರೊಂದಿಗೆ ಬೆರೆಯಿರಿ. 4th ಒನ್ ಈಸ್ ನಿಯಮ, ಸರಾಸರಿ ನಿಯಮವನ್ನು ಪ್ರಯೋಗಿಸಿ. 2ನೇ ಭಾಗದಲ್ಲಿ ಆಗಲಿ ಎನ್ನುವವರೆಗೆ ತಲುಪುವುದು. 2ನೇ ಭಾಗ ಏನು ಇಂಪಾರ್ಟೆಂಟ್ ಇರುತ್ತೆ ಆ ಪುಸ್ತಕದಲ್ಲಿ ಪರಿವಿಡಿಯಲ್ಲಿ, ಹೇಗೆ ಒಂದು 4 ಕೀಲಿ ಕೈಗಳ ತಂತ್ರವನ್ನು ಹೇಳಿದ್ದಾರೆ. ಅದರಲ್ಲಿ 1ನೇದು ಮಂಜುಗಡ್ಡೆ ಕರಗಲಿ, 2ನೇದು ಸರಿಯಾದ ಬಟನನ್ನು ಹುಡುಕಿರಿ. ಏನು ಆ ವ್ಯಕ್ತಿಯಲ್ಲಿ ಸರಿಯಾಗಿ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿಬಿಟ್ಟು ಅದನ್ನು ಸರಿಯಾದ ಟೈಮಿಗೆ ಆ ವ್ಯಕ್ತಿಯ ವೀಕ್ನೆಸ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಸರಿಯಾದ ಟೈಮಿಗೆ ಅದನ್ನು ಬಟನ್ ಹುಡುಕಿರಿ. ಯಾವುದಿದೆ ಒತ್ತಿರಿ, ಬಿಸಿಯಾದ ಬಟನ್. ಆ ವ್ಯಕ್ತಿಗೆ ಏನು ಪ್ರಾಬ್ಲಮ್ ಇದೆ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಆ ಕರೆಕ್ಟ್ ಟೈಮಿಗೆ ಅದನ್ನು ಆ ರೀತಿಯಾಗಿ ಹೇಳಬೇಕು. ಬದ್ಧತೆಯಿಂದ ಮುನ್ನಡೆಯಿರಿ. 4th ಪಾಯಿಂಟ್. 4ನೇ ಕೀಲಿಕೆ ಏನಿದೆ ಅಂದರೆ ಸೆಕೆಂಡ್ ಭಾಗದಲ್ಲಿ ಆ ವ್ಯಕ್ತಿಯ ಮೇನ್ ಮುಖ್ಯ ಕಾರಣ ಇರುತ್ತೆ, ಅದರ ತಕ್ಕಂಗೆ ಬದ್ಧತೆಯಿಂದ ಮುನ್ನಡೆಯಿರಿ. 3ನೇ ಭಾಗದಲ್ಲಿ ಸಶಕ್ತ ಪ್ರಶಸ್ತಿ 6 ಮಹತ್ವಪೂರ್ಣ ನೈಪುಣ್ಯಗಳು ಅದರಲ್ಲಿ ಹೇಳಿದ್ದಾರೆ. 1ನೇದು ಸೇತುವೆ ತಲೆಯಾಡಿಸುತ್ತಿರುವ ತಂತ್ರ, 3ನೇದು ಕನಿಷ್ಠ ಪ್ರೋತ್ಸಾಹದಾಯಕಗಳು, 4th ಒನ್ ಈಸ್ ದೃಷ್ಟಿ ಹತೋಟಿ ಹೇಗೆ ಇಟ್ಕೋಬೇಕು, 5ನೇದು ಕೌಶಲ್ಯ ಪ್ರತಿಫಲನ ಮತ್ತು ಅಂತರ ಕಾಪಾಡುವಿಕೆ. ಈ 3 ಭಾಗದಲ್ಲಿ ವೆರಿ ಇಂಪಾರ್ಟೆಂಟ್ 6 ಕೌಶಲ್ಯಗಳನ್ನು ಹೇಳಿದ್ದಾರೆ. 4ನೇ ಭಾಗದಲ್ಲಿ ಸಕಾರಾತ್ಮಕವಾಗಿ ಮೂಡಿಸಲು 6 ಅಸಾಧಾರಣ ತಂತ್ರಗಳು. 1ನೇದು ಹಸ್ತಲಾಘವ ತಂತ್ರಗಳು, ಹಸ್ತಲಾಘವ, ಎಡಗೈ ಹಿಡಿದುಕೊಳ್ಳುವಿಕೆ, ನಗು ಇರುವ ಶಕ್ತಿ, ಪ್ರಭುತ್ವಕ್ಕೆ ಗೌರವ, ಯಶಸ್ವಿಯಾಗಿ ಉಡುಪು. 5ನೇ ಭಾಗ 5ರಲ್ಲಿ ದೇಹ ಭಾಷೆಯ ಸಂಕೇತಗಳು ಓದುವ ಬಗ್ಗೆ. 1ನೇದು ಗೊಂಚಲು ಓದು, 2nd ಒನ್ ಸಂದರ್ಭ ಅರಿಯಿರಿ, 3ನೇದು ಸಾಂಸ್ಕೃತಿಕ ವ್ಯತ್ಯಾಸವನ್ನು ಅರಿಯಿರಿ. ಲಾಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ದೇಹ ಭಾಷೆಗೆ ಒಂದು ತಕ್ಷಣ ಕೈಪಿಡಿ. ಸಕಾರಾತ್ಮಕ ದೇಹದ ಸಂದೇಶಗಳು, ತಲೆಯ ಅನಿಸುವಿಕೆ, ಕೈ ಗಲ್ಲಕ್ಕೆ ಹೋದರೆ, ಕನ್ನಡಿ ತುದಿಯನ್ನು ಚೀಪುತ್ತಿದ್ದರೆ ಮುಂದಕ್ಕೆ ಬಾಗುವುದು, ಗೋಪುರದ ಮಾಧುರಿ ಅಂಡ್ ಹೊರಕ್ಕೆ ಚಾಚಿದ ಹೆಬ್ಬೆರಳು, 2 ಕೈಗಳು ತಲೆ ಹಿಂಭಾಗ, ಋಣಾತ್ಮಕ ದೇಹ ಸಂಜ್ಞೆಗಳು, ಆಕ್ಷೇಪಕ ಮೌಲ್ಯಮಾಪನೆ, ಕಾಲ್ಪನಿಕ ಚಾಚುವಿಕೆ, ಚಾಚನ್ನು ಕೀಳುವಿಕೆ, ಕಾಲರ್ನ ಎಳೆತ ಮತ್ತು ಕತ್ತಿನ ನೋವು, ನಿಧಾನಕ್ಕೆ ಕಣ್ಮುಚ್ಚು ತೆರೆಯುವುದು, ಕುರ್ಚಿಯ ಮೇಲೆ ಕಾಲು, ಕುರ್ಚಿ ಇಬ್ಬದಿ ಕಾಲುಗಳು, ಮೆಲ್ಲಗೆ ಹಸ್ತಗಳನ್ನು ಉಜ್ಜುವುದು. ಈ ಕೊನೆಯ ಮಾತು, ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಬುಕ್. ಪ್ರಶ್ನೆಗಳ ಉತ್ತರವಾಗಿ ಚೆನ್ನಾಗಿ ಓದಿ. ಥ್ಯಾಂಕ್ ಯು.